ನಮಸ್ಕಾರ ಸ್ನೇಹಿತರೆ. ಇಂದು ಜನವರಿ 30, 2026 ಶುಕ್ರವಾರ. ಭಾರತೀಯ ಷೇರು ಮಾರುಕಟ್ಟೆಯು ಸತತ 3ನೇ ದಿನಗಳ ಏರಿಕೆಯ ನಂತರ ಕುಸಿತದೊಂದಿಗೆ ವಹಿವಾಟು ಕೊನೆಯಾಗಿದೆ. ಫೆಬ್ರವರಿ 1ರಂದು ಮಂಡನೆಯಾಗುವ ಕೇಂದ್ರ ಬಜೆಟ್ಗೆ ಮುನ್ನ ಹೂಡಿಕೆದಾರರು ಲಾಭವನ್ನು ಕಾಯ್ದಿರಿಸಿಕೊಂಡಿದ್ದರಿಂದ ಸೂಚ್ಯಂಕಗಳು ಕೆಂಪು ಬಣ್ಣದಲ್ಲಿ ಮುಕ್ತಾಯ ಕಂಡಿದೆ. ಬಿಎಸ್ಇ ಸೆನ್ಸೆಕ್ಸ್ 82,269, 296 ಪಾಯಿಂಟ್ ಕುಸಿತ ಕಂಡಿದೆ. ನಿಫ್ಟಿ 50 25,320, 98 ಅಂಕ ಕುಸಿತ ಕಂಡಿದೆ. ಇಂದಿನ ಪ್ರಮುಖ ಅಂಶಗಳು: ಬಜೆಟ್ ನಿರೀಕ್ಷೆ. ಫೆಬ್ರವರಿ 1ರ ಭಾನುವಾರ ಕೇಂದ್ರ ಬಜೆಟ್ ಮಂಡನೆಯಾಗಲಿದ್ದು, ಅಂದು ಕೂಡ ಮಾರುಕಟ್ಟೆ ವಿಶೇಷ ವಹಿವಾಟಿಗೆ ತೆರೆದಿರಲಿದೆ. ಈ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಇಂದು ಜಾಗರೂಕತೆಯ ವಾತಾವರಣವಿತ್ತು. ರೂಪಾಯಿ ಕುಸಿತ. ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯವು ಸಾರ್ವಕಾಲಿಕ ಕನಿಷ್ಠ ಮಟ್ಟವಾದ 91.98ಕ್ಕೆ ಕುಸಿದಿದೆ. ಚಿನ್ನ ಮತ್ತು ಬೆಳ್ಳಿ. ಇಂದಿನ ವಹಿವಾಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರೀ ಇಳಿಕೆ ಕಂಡುಬಂದಿದೆ. ಚಿನ್ನದ ಬೆಲೆ ಸುಮಾರು 11,000 ರುಗಳಿಗೆ ಇಳಿಕೆಯಾಗಿದೆ. ಬೆಳ್ಳಿಯ ದರದಲ್ಲಿ ಸುಮಾರು 30,000 ರುಗಳು ಹೆಚ್ಚು ಕುಸಿತವಾಗಿದೆ. ನಷ್ಟ ಅನುಭವಿಸಿದ ಷೇರುಗಳು ಮುಖ್ಯವಾಗಿ ಐಸಿಐಸಿಐ ಬ್ಯಾಂಕ್ ಮತ್ತು ಪವರ್ ಗ್ರಿಡ್ ಷೇರುಗಳು ಶೇಕಡಾ 2ಕ್ಕೂ ಹೆಚ್ಚು ಕುಸಿತ ಕಂಡಿವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಆರ್ಥಿಕ ತಜ್ಞರನ್ನು ಭೇಟಿ ಮಾಡಿ. ಧನ್ಯವಾದಗಳು.